ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವಳೆಂಥ ತಾಯಿ, ಅಯ್ಯೋ ರಾಮ, ಕಿಂಚಿತ್ತಾದರೂ ಕರುಣೆ ಬರಲಿಲ್ವಾ ಅಂತ ಅನಿಸ್ಬಿಡುತ್ತೆ. ಆ ಪುಟ್ಟ ಮಕ್ಕಳನ್ನು ಕಾಲುವೆಗೆ ಎಸಬೇಕಾದ್ರೆ ಮನಸ್ಸು ಅರೆಕ್ಷಣ ಯೋಚನೆ ಮಾಡಬಹುದಿತ್ತು. ನಾನು ನನ್ನ ಕೈಯಾರೆ ತನ್ನ ಕರುಳ ಕುಡಿಗಳ ಉಸಿರನ್ನು ತೆಗಿತಾ ಇದ್ದೀನಿ ಅನ್ನೋ ಯೋಚನೆ ಕೂಡ ಮಾಡಲಿಲ್ವಾ ಅನಿಸ್ಬಿಡುತ್ತೆ. ನಾವೆಲ್ಲರೂ ಕೂಡ ನಂಬಿದ್ದೇವೆ ಇದನ್ನು, ಕೆಟ್ಟ ತಂದೆ ಇರ್ತಾನೆ ಆದರೆ ಕೆಟ್ಟ ತಾಯಿ ಈ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗೆ ಹೇಳ್ತಾನೆ ಇರ್ತೀವಿ. ಆದರೆ ಇಲ್ಲೊಬ್ಬಳು ತಾಯಿ ಸ್ವಂತ ಮಕ್ಕಳನ್ನು, ತನ್ನ ಸ್ವಂತ ಕರುಳ ಕುಡಿಗಳನ್ನು ಕಾಲುವೆಗೆ ಎಸೆದು ತಾನು ಕೂಡ ಕಾಲುವೆಗೆ ಜಿಗಿದು ಬಿಟ್ಟಿದ್ದಾಳೆ. ವೀಕ್ಷಕರೇ, ಘಟನೆ ಎಲ್ಲಾಗಿದ್ದು, ಏನಾಯಿತು, ಯಾವ ಕಾರಣಕ್ಕೆ ಈ ರೀತಿಯಾದಂಥ ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿ ಆಗಿಬಿಡ್ತು ಅನ್ನೋ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹುಟ್ಟುತ್ತಾ ಅಣ್ಣ ತಮ್ಮಂದರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಗಾದೆ ಮಾತಿದೆ. ಇತ್ತೀಚೆಗೆ ಅದು ಶುದ್ಧ ಸುಳ್ಳು ಕೂಡ ಆಗ್ತಾ ಇದೆ. ಅಣ್ಣ ತಮ್ಮಂದರಲ್ಲಿ ಈ ಆಸ್ತಿಯ ಮೇಲೆ ಜಗಳ ಶುರುವಾಗಿಬಿಟ್ರೆ ಅದು ಯಾವ ಮಟ್ಟಿಗೆ ಹೋಗುತ್ತೆ, ಯಾವ ತಾರಕಕ್ಕೂ ಕೂಡ ಏರಬಹುದು ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಅಣ್ಣ ತಮ್ಮಂದರು ಒಬ್ರಿಗೊಬ್ರು ಜಗಳಗಳನ್ನು ಆಡ್ಕೊಳ್ಳಿಕ್ಕೂ ಕೂಡ ಶುರು ಮಾಡಿಬಿಟ್ರೆ ಅವ್ರ ಪ್ರಾಣಗಳನ್ನು ಕಳೆದುಕೊಳ್ಳುವ ಮಟ್ಟಿಗೂ ಕೂಡ ಜಗಳಗಳನ್ನು ಆಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ನು ಸ್ವಂತ ಒಡ ಹುಟ್ಟಿದಂಥ ಸಹೋದರರ ಜೀವವನ್ನು ಕೂಡ ತೆಗೀಲಿಕ್ಕೂ ಕೂಡ ಏಸೋದಿಲ್ಲ. ಇಂತಹದ್ದೇ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ಗುಮ್ಮಟ ನಗರಿಯ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಬಳಿಯ ಆಲಮಟ್ಟಿ ಎಡದಂಡಿಯ ಮುಖ್ಯ ಕಾಲುವೆಯಲ್ಲಿ. ಅಂದರೆ ಈ ಬೇನಾಳ ಬ್ರಿಡ್ಜ್ ಪಕ್ಕ ಈ ಪಾರ್ವತಿ ಕಟ್ಟ ಸೇತುವೆ ಇದೆಯಲ್ಲ, ಅದರ ಸಮೀಪ ಈ ಥರದ ಒಂದು ದುರಂತ ಸಂಭವಿಸಿಬಿಟ್ಟಿದೆ. ಈ ಕೋಲಾರ ತಾಲೂಕಿನ ತೆಲಗಿ ಗ್ರಾಮದವರಾದಂಥ ಈ ನಿಂಗರಾಜು ಮತ್ತು ಅವರ ಹೆಂಡತಿ ಭಾಗ್ಯಮ್ಮ, ಇವರಿಬ್ಬರೂ ಸೇರಿದಂತೆ ಅವರ ಪುಟ್ಟ ಮಕ್ಕಳಾದಂಥ ತನು ನಿಂಗರಾಜ ಭಜಂತ್ರಿ, ರಕ್ಷಾ ನಿಂಗರಾಜ ಭಜಂತ್ರಿ, ಜೊತೆಗೆ ಅವರಿಬ್ಬರು ಇನ್ನೂ ಅವಳಿ ಮಕ್ಕಳಿದ್ದಾರೆ, ಹಸೇನ ನಿಂಗರಾಜ ಮತ್ತು ಹುಸೇನ್ ನಿಂಗರಾಜ್ ಅಂತ. ಒಟ್ಟಾರೆಯಾಗಿ 4 ಪುಟ್ಟ ಮಕ್ಕಳು, ಜೊತೆಗೆ ಈ ಗಂಡ ಹೆಂಡತಿ ನಿಂಗರಾಜು ಮತ್ತು ಭಾಗ್ಯಮ್ಮ, ಇವರೆಲ್ಲರೂ ಕೂಡ ಒಂದೇ ಬೈಕ್ನಲ್ಲಿ ಈ ನಿಂಗರಾಜು ಅವರ ತಂದೆಯ ಮನೆಗೆ ಬಂದಿರ್ತಾರೆ. ಈ ನಿಂಗರಾಜು ಅಪ್ಪನ ಮನೆಗೆ ಬಂದಾಗ ಆದಂಥ ಪುಟ್ಟ ಗಲಾಟೆಯಿಂದ ಮನನೊಂದಿರೋ ತಾಯಿ ಭಾಗ್ಯಮ್ಮ ಇಂತಹ ದೃಢ ನಿರ್ಧಾರಕ್ಕೆ ಮುಂದಾಗಿಬಿಟ್ಟಿದ್ದಾಳೆ. ವೀಕ್ಷಕರೇ, ಈ ನಿಂಗರಾಜುಗೂ ಹಾಗೂ ಅವರ ಕುಟುಂಬಕ್ಕೂ ಈ ಜಗಳಗಳು ಮೊದಲಿನಿಂದಲೂ ಇದೆ. ಯಾಕೆಂದರೆ ಆ ಕುಟುಂಬಕ್ಕೆ, ಈ 2 ಕುಟುಂಬಕ್ಕೂ ಕೂಡ ಆಗ ಬರ್ತಾನೆ ಇರಲಿಲ್ಲಂತೆ. ನಿಂಗರಾಜು ಅವರ ಅಣ್ಣ ತಮ್ಮಂದ್ರ ಜೊತೆ ಯಾವಾಗಲೂ ಕೂಡ ಜಗಳ ಆಡ್ತಾನೆ ಇರ್ತಾ ಇದ್ದಂತೆ. ಅದು ಕೂಡ ಆಸ್ತಿಯ ವಿಚಾರಕ್ಕೆ. ಈ ಕೌಟುಂಬಿಕ ಕಲಹಗಳು ಶುರುವಾಗಿಬಿಟ್ರೆ ಅದನ್ನು ಇಬ್ಬರೂ ಕೂಡ, 2 ಕುಟುಂಬಗಳು ಕೂಡ ಹೊಂದಾಣಿಕೆಯಿಂದ ಬಗೆಹರಿಸಿಕೊಳ್ಬೋದಿತ್ತು. ಆದರೆ ಇಲ್ಲಿ ಬೇರೆಯದ್ದೇ ಆಗಿದೆ. ಆಸ್ತಿಯ ವಿಚಾರ ಎಂಟ್ರಿ ಕೊಟ್ಟಾಗ ಇದು ಇನ್ನೊಂದು ಹಂತಕ್ಕೂ ಕೂಡ ಹೋಗಿಬಿಟ್ಟಿದೆ. ನಿಂಗರಾಜು ಅಣ್ಣ ತಮ್ಮಂದ್ರ ಜೊತೆ ಯಾವಾಗಲೂ ಕೂಡ ಬಂದಾಗಲೆಲ್ಲ ಜಗಳ ಆಡ್ತಾ ಇದ್ದಿದ್ದ ಕೇವಲ ಈ ಆಸ್ತಿಯ ವಿಚಾರಕ್ಕಾಗಿ. ಜೊತೆಗೆ ಅಪ್ಪನ ಈ ಪಿತ್ರಾರ್ಜಿತ ಆಸ್ತಿಯ ಮೇಲೂ ಕಣ್ಣಿಟ್ಟಿದ್ದಂಥ ನಿಂಗರಾಜು ಬಂದಾಗಲೆಲ್ಲ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲನ್ನು ಕೇಳ್ತಾ ಇದ್ದಂತೆ. ಇದಕ್ಕೆ ಒಪ್ಪದೇ ಇದ್ದಂಥ ಕುಟುಂಬದವರು ನಿಂಗರಾಜುನ ಒಂಟಿ ಮಾಡಿಬಿಟ್ಟಿದ್ರಂತೆ. ಹಾಗಾಗಿಯೇ ಈ ತೆಲಗಿ ಗ್ರಾಮದಲ್ಲಿ ವಾಸವಿದ್ದ ಹೆಂಡತಿಯ ಜೊತೆಗೆ ಈ ಬಾರಿಯೂ ಕೂಡ ಊರಿಗೆ ಬಂದಾಗ ಆಸ್ತಿಯಲ್ಲಿ ಪಾಲು ಕೊಡಲಿಕ್ಕೆ ನಿಂಗರಾಜು ಪ್ರಶ್ನೆ ಮಾಡ್ತಾನೆ. ಆದರೆ ಅವ್ರು ಯಾಕೆ ಒಪ್ಪಲಿಲ್ಲ ಅನ್ನೋದಕ್ಕೆ, ಆಸ್ತಿಯನ್ನು ಈಗಾಗಲೇ ಭಾಗ ಮಾಡಲಿಕ್ಕೆ, ಜೊತೆಗೆ ಈತನಿಗೆ ಆಸ್ತಿಯಲ್ಲಿ ಪಾಲು ಕೊಡಲಿಕ್ಕೆ ಯಾಕೆ ಒಪ್ಪಿಲ್ಲ ಅಂದರೆ, ಈಗಾಗಲೇ ನಿಂಗರಾಜು ಬಹಳಷ್ಟು ಕಡೆ ಸಾಲ ಸೋಲುಗಳನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಂತ ಆ ಊರಿನಲ್ಲಿ, ಜೊತೆಗೆ ಪ್ರತ್ಯೇಕವಾಗಿಯೂ ಕೂಡ. ಇದು ತಂದೆಗೂ ಮತ್ತು ಮಕ್ಕಳಿಗೂ ಕೂಡ ಕಿವಿಗೆ ಬಿದ್ದಿದೆ, ಸಹೋದರಿಗೂ ಕೂಡ ಕಿವಿಗೆ ಬಿದ್ದಿದೆ. ಈಗಾಗಲೇ ಸಿಕ್ಕಾಪಟ್ಟೆ ಸಾಲ ಸೋಲುಗಳನ್ನು ಮಾಡ್ಕೊಂಡಿದ್ದಾನೆ, ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾನೆ. ಈಗ ನಾವೇನಾದರೂ ಆಸ್ತಿಯಲ್ಲಿ ಪಾಲನ್ನು ಕೊಟ್ಟರೆ ಅದನ್ನು ಇವನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳೋದಿಲ್ಲ, ಆ ಆಸ್ತಿಯನ್ನು ಉಳಿಸ್ಕೊಳ್ಳೋದಿಲ್ಲ. ಅದನ್ನು ಮಾರಿ ಈತ ತನ್ನ ಎಲ್ಲ ಸಾಲವನ್ನು ತೀರಿಸ್ತಾನೆ. ಮುಂದೆ ಆ 4 ಮಕ್ಕಳಿಗೆ ಏನು ಉಳಿಸಿ ಹೋಗ್ತೀಯ ನೀನು ಅನ್ನೋ ಕೋಪ, ಒಂದಿಷ್ಟು ಮುನಿಸು, ಒಂದಿಷ್ಟು ಆಕ್ರೋಶ ಅವರ ತಂದೆಗೂ ಮತ್ತು ಮಕ್ಕಳಿಗೂ ಇತ್ತಂತೆ, ಸಹೋದರಿಗೂ ಕೂಡ ಇತ್ತಂತೆ. ಮಕ್ಕಳಿಗೆ ಏನು ಮಾಡೋದಿಲ್ಲ ಅಂತ ಯೋಚನೆಯಲ್ಲಿದ್ದಂಥ ತಂದೆ ಹಾಗೂ ಸಹೋದರರು ಈತನಿಗೆ ಆಸ್ತಿಯಲ್ಲಿ ಪಾಲನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿಲ್ಲ. ಜೊತೆಗೆ ಇದರ ಜೊತೆಗೆ ಇನ್ನೊಂದು ಗಂಭೀರವಾದಂಥ ವಿಷಯವೂ ಕೂಡ ಇದೆ. ವೀಕ್ಷಕರೇ, ನಿಂಗರಾಜು ಅವರ ಅಣ್ಣ ಇದ್ದಾನಲ್ಲ, ಆತ ಈ ಮನೆಗೆ ಬಂದಾಗ, ಹೆಂಡತಿ ಜೊತೆ ಭಾಗ್ಯ ಅವ್ರ ಜೊತೆ ಮನೆಗೆ ಬಂದಾಗ, ಈಗ ಆಸ್ತಿಯಲ್ಲಿ ಪಾಲು ಕೇಳಬೇಕಾದ್ರೆ ಬಂದಾಗಲೆಲ್ಲ ಈ ಥರದ ಜಗಳಗಳು ಯಾವಾಗಲೂ ಕೂಡ ಆಗ್ತಾ ಇರುತ್ತೆ. ಆಗ ಆ ಭಾಗ್ಯ ಅವರಿಗೆ ಬಾಯಿಗೆ ಬಂದಾಗೆ ಬೈತಾ ಇದ್ದಂತೆ. ಈ ಬಾರಿಯೂ ಕೂಡ ಬಂದಾಗಲೂ ಕೂಡ ಬಾಯಿಗೆ ಬಂದಾಗೆ ಕೆಟ್ಟ ಕೆಟ್ಟ ಪದಗಳನ್ನು ಕೂಡ ಬಳಸ್ತಾ ಇದ್ದಂತೆ. ನಿನಗೆ ಏನೂ ಆಸ್ತಿ ಕೊಡೋದಿಲ್ಲ, ಕಿಂಚಿತ್ತೂ ಆಸ್ತಿಯನ್ನು ನಾವು ಕೊಡೋದಿಲ್ಲ ಅಂತ ತುಚ್ಛವಾಗಿ ಪದ ಬಳಕೆಯನ್ನು ಮಾತಾಡ್ತಾ ಇದ್ದಂತೆ. ಗಂಡನ ಮೈಂಡ್ ವಾಶ್ ಮಾಡಿದ್ದೀಯಾ ನೀನು, ನಿನ್ನಿಂದಲೇ ಎಲ್ಲ ಆಗಿರೋದು, ಆಗ್ತಾ ಇರೋದು ಕೂಡ.
ನಿಂಗರಾಜು ಕುಟುಂಬದವ್ರು ಎಲ್ಲರೂ ಕೂಡ ಸೇರಿಕೊಂಡು ಈ ಭಾಗ್ಯ ಅನ್ನೋರಿಗೆ ಇಹಾಳಿಸಿ ಬಿಟ್ಟಿದ್ರಂತೆ. ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ಕುಗ್ಗು ಹೋಗಿಬಿಟ್ಟಿದ್ದಾರೆ ಈ ಭಾಗ್ಯ ಅವರು. ಎಲ್ಲರ ಕುಟುಂಬದವರ ಎಲ್ಲರ ಎದುರಿಗೂ ಕೂಡ, ಜೊತೆಗೆ ಆ ಬೀದಿಯ ಅಕ್ಕಪಕ್ಕದವರ ಮನೆಯವರ ಎದುರಿಗೂ ಕೂಡ ಈ ರೀತಿಯಾಗಿ ನನ್ನನ್ನು ಹೀಯಾಳಿಸಿ ಬಿಟ್ರಲ್ವ, ಈ ರೀತಿಯ ಕೆಟ್ಟದಾಗಿ ನಡೆಸ್ಕೊಂಡು ಬಿಟ್ರಲ್ವ, ಜೊತೆಗೆ ಈ ರೀತಿಯಾದಂಥ ಪದಬಳಕೆಯನ್ನು ಕೂಡ ಮಾಡಿಬಿಟ್ರಲ್ಲ, ಜೊತೆಗೆ ಆಸ್ತಿಯನ್ನು ಕೊಡಲಿಲ್ವಲ್ಲ ಅನ್ನೋ ಒಂದು ದೊಡ್ಡ ಆಕ್ರೋಶ ಯಾವಾಗಲೂ ಕೂಡ ಭಾಗ್ಯ ಅವರಿಗಿತ್ತು. ಅದಕ್ಕೋಸ್ಕರವಾಗಿ ಈ ಆಸ್ತಿಯ ಸಲುವಾಗಿಯೇ ಬಹಳಷ್ಟು ಬಾರಿಯೂ ಕೂಡ ಇದೇ ರೀತಿಯಾಗಿ ಬಾವಿಗೆ ಬೀಳಲಿಕ್ಕೂ ಕೂಡ ಮುಂದಾಗ್ತಾ ಇದ್ಲಂತೆ ಈ ಭಾಗ್ಯ ಅನ್ನೋಳು. ಇದು ಈ ಬಾರಿಯ ಹೊಸ ಖಯಾಲಿ ಅಲ್ಲ, ಇದು ಹಳೆಯ ಚಾಳಿ. ಇದು ಮುಂದುವರೆದು ಈ ಮಟ್ಟಕ್ಕೆ ಬಂದುಬಿಟ್ಟಿದೆ. ಮಕ್ಕಳ ಪ್ರಾಣವನ್ನು ಕೂಡ ಕಿತ್ಕೊಳ್ಳುವ ಹಂತಕ್ಕೆ ಬಂದು ನಿಂತು ಬಿಟ್ಟಿದೆ. ಅನೇಕ ಬಾರಿ ಬಾವಿಗೆ ಬೀಳಲಿಕ್ಕೆ ಮುಂದಾದಾಗಲೂ ಕೂಡ ತನ್ನ ಸ್ವಂತ ಗಂಡ ಇವರೆಲ್ಲರೂ ಕೂಡ ಆಕೆಯ ಪ್ರಾಣವನ್ನು ಉಳಿಸಿದ್ದಾರೆ. ಈ ರೀತಿಯಾಗಿ ಮಾಡಿಕೊಳ್ಬಾರ್ದು ಅಂತ ಅದನ್ನು ತಡೆದಿದ್ದರೂ ಕೂಡ. ಆದರೆ ಈ ಅಪ್ಪನ ಮನೆಯವರು ಯಾವಾಗ ಆಸ್ತಿಲಿ ಪಾಲು ಕೊಡ್ತಾ ಇಲ್ಲ ಅಂತ ಭಾಗ್ಯ ಅವರು ಅನೇಕ ಬಾರಿ ಈ ರೀತಿಯಾಗಿ ಆಹಾರಕ್ಕೆ ಟ್ರೈ ಮಾಡಿದ್ದನ್ನು ತಡೆದಂಥ ಕುಟುಂಬದವರು ಕೂಡ ರೋಸ್ ಹೋಗಿದ್ದರು, ಗಂಡನು ಕೂಡ ರೋಸ್ ಹೋಗಿದ್ದರು. ಈ ಸಮಯದಲ್ಲಿ ಎರಡೂ ಕುಟುಂಬಗಳ ನಡುವೆ ಇದ್ದಂಥ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಹೊಡೆದಾಟಗಳು ಇದು ಕಂಟಿನ್ಯೂ ಆಗ್ತಾ ಇದ್ದಾಗೆ ಇದು ಬಗೆಹರಿಯೋದಿಲ್ಲ ಅನ್ನೋ ನಿರ್ಧಾರಕ್ಕೂ ಕೂಡ ಭಾಗ್ಯ ಅವರು ಬಂದುಬಿಟ್ಟಿದ್ರು. ಹಾಗಾಗಿ ನಿರ್ಧಾರ ಮಾಡಿಯೇ ಈ ಬಾರಿ ಏನಾದರೂ ಮಾಡಿ ಈ ಆಸ್ತಿಯಲ್ಲಿ ಎರಡರಲ್ಲಿ ಒಂದು ಆಗಬೇಕು ಅನ್ನೋ ನಿರ್ಧಾರಕ್ಕಂತೂ ಬಂದಿದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಮತ್ತೆ ಮನೆಗೆ ಬಂದ ಜಗಳ ಆಗಿದೆ. ಆದರೂ ಕೂಡ ಈ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ವಾಪಸ್ ಎಲ್ಲ ಜಗಳಗಳನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರುವಾಗ ಗಂಡನ ಬೈಕ್ನಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ. ಆಗ ಆತ ಬೈಕನ್ನು ನಿಲ್ಲಿಸಿ ಪೆಟ್ರೋಲ್ ತರಲಿಕ್ಕೆ ಅಂತ ಸೈಡಿಗೆ ಬೈಕನ್ನು ಹಾಕಿ ಆ ಹೆಂಡತಿ ಮತ್ತು 4 ಮಕ್ಕಳನ್ನ ಅಲ್ಲಿ ಬಿಟ್ಟು ಪೆಟ್ರೋಲ್ ತರಲಿಕ್ಕೆ ಅಂತ ಹೋಗ್ತಾನೆ. ಇದ್ಯಾವುದರ ಅರಿವು ಕೂಡ ಇಲ್ಲದಿರೋ ಗಂಡನಿಗೆ ಆರಂಭದಲ್ಲಿ ಯಾವುದೂ ಕೂಡ ಅನುಮಾನವೂ ಕೂಡ ಬಂದಿಲ್ಲ. ಪಾಪ ಆತನಿಗೆ ಏನು ಗೊತ್ತಿರುತ್ತೆ, ತನ್ನ ಮಕ್ಕಳ ಪ್ರಾಣವನ್ನು ಕೂಡ ತೆಗೆದುಕೊಂಡು ಹೋಗ್ತಾಳೆ ಈಕೆ ಅಂತ. ತದನಂತರ ಏಕಾಏಕಿಯಾಗಿ ಇದೇ ನಿಡಗುಂದಿ ತಾಲೂಕಿನ ಬೇನಾಳ ಬಳಿಯ ಆಲಮಟ್ಟಿಯ ಎಡದಂಡಿಯ ಮುಖ್ಯ ಕಾಲುವೆಯಲ್ಲಿ ಭಾಗ್ಯಮ್ಮ 4 ಪುಟ್ಟ ಮಕ್ಕಳನ್ನು ಕಾಲುವೆಗೆ ಎಸೆದು ತಾನು ಕೂಡ ಹಾರಿಬಿಡ್ತಾಳೆ. ಸ್ಥಳೀಯರಲ್ಲಿದ್ದಂಥವ್ರು ಎಲ್ಲರೂ ಕೂಡ ಅಚ್ಚರಿಗೊಳಗಾಗ್ಬಿಡ್ತಾರೆ. ಯಾರು ಈಕೆ 4 ಮಕ್ಕಳನ್ನು ಆ ಕಡೆ ಎಸ್ದು ಬಿಟ್ಲಲ್ವ ಅಂತ, ಮತ್ತು ಈಕೆಯೂ ಕೂಡ ಜಿಗಿದು ಬಿಟ್ಲಲ್ಲ ಅಂತ ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಧಾವಿಸ್ತಾರೆ. ಆ ಕಾಲುವೆಗೆ ಜಿಗಿದು ತನ್ನ ಪ್ರಾಣವನ್ನು ತಾನು ಕೂಡ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಂಥ ಈ ಮೃತ ಮಕ್ಕಳ ತಾಯಿ ಭಾಗ್ಯಗಳನ್ನು ಆರಂಭದಲ್ಲಿ ಮೀನುಗಾರರು ಕಾಲುವಿಂದ ಎತ್ತಿ ಬದುಕಿಸ್ತಾರೆ. ಆದರೆ ದುರದೃಷ್ಟವಶಾತ್ 4 ಮಕ್ಕಳನ್ನು ಕೂಡ ಬದುಕಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಸದ್ಯ ಈಗ ತಾಯಿ ಭಾಗ್ಯಮ್ಮ ಮಾತ್ರ ಜೀವಂತವಾಗಿರೋದು. ಈ ದುರಂತದ ದೃಶ್ಯವನ್ನು ನೋಡಿದಂಥ ಸ್ಥಳೀಯರು ಆ ತಾಯಿಯನ್ನು ಕಾಪಾಡಿದ್ರೆ ಆ 4 ಪುಟ್ಟ ಮಕ್ಕಳು ಜಲಸಮಾಧಿ ಆಗಿಬಿಟ್ವಲ್ಲಪ್ಪ ಅಂತ ಬಹಳಷ್ಟು ನೊಂದ್ಕೊಳ್ತಾ ಇದ್ದಾರೆ. ಜೊತೆಗೆ ಗಂಡ ನಿಂಗರಾಜು ವಾಪಸ್ ಬರ್ತಿದ್ದಾಗೆ ಇಂಥ ಘೋರ ಘಟನೆಯನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ನಿಮಗೆ ಗೊತ್ತಿರ್ಬೋದು, ಆ ತನು ನಿಂಗರಾಜ್ ಭಜಂತ್ರಿ ಕೇವಲ 5 ವರ್ಷ, ರಕ್ಷಾ ನಿಂಗರಾಜ್ ಭಜಂತ್ರಿ 3 ವರ್ಷದ ಮಗು. ಅದು ಅವಳಿ ಮಕ್ಕಳಾದ ಹಸೇನ ನಿಂಗರಾಜ್ ಭಜಂತ್ರಿ ಮತ್ತು ಹುಸೇನ್ ನಿಂಗರಾಜ್ ಭಜಂತ್ರಿ ಅವರು ಕೂಡ ಇನ್ನೂ 13 ತಿಂಗಳು ವಯಸ್ಸಾಗಿದೆ ಅಷ್ಟೇ. ಆದರೆ ಈಗ ಸದ್ಯ ಸ್ಥಳೀಯ ಮೀನುಗಾರರು 2 ಹೆಣ್ಣುಮಕ್ಕಳ ಮೃತದೇಹವನ್ನು ಮಾತ್ರ ಹೊರ ತೆಗೆದಿದ್ದಾರೆ. ಈಗಾಗಲೇ ನಿಡಗುಂದಿಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇನ್ನು 2 ಪುಟ್ಟ ಗಂಡು ಮಕ್ಕಳ ಒಂದು ಮೃತದೇಹಕ್ಕಾಗಿ ಹುಡುಕಾಟವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಮುಗಿದು ಹೋಗಿಬಿಟ್ಟಿದೆ. ಯಾಕೆಂದರೆ ದೊಡ್ಡ ಮಕ್ಕಳಾಗಿದ್ದರೆ ಕನಿಷ್ಠ ಪಕ್ಷ ಈಜು ಹೊಡೆದಾದರೂ ಹೊರಗೆ ಬರ್ತಿದ್ರು, ಅಥವಾ ಇನ್ನೆಲ್ಲೋ ಹೋಗಿ ಯಾವುದಾದ್ರು ಮರದ ಕೊಂಬೆಗೋ ರೆಂಬೆಗೋ ಸಿಕ್ಕು ಬದುಕಿರುವ ಸಾಧ್ಯತೆ ಇರ್ತಿತ್ತು. ಆದರೆ ಇಲ್ಲಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಗಿದು ಹೋಗಿದೆ ಅಂತ ನಾವು ಭಾವಿಸಬಹುದು. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಷ್ಟೇ. ಆದರೆ ತಾಯಿಯ ಒಂದು ಆತುರಕ್ಕೆ ಬದುಕಿ ಬಾಳಬೇಕಾಗಿದ್ದಂಥ ಮಕ್ಕಳು, ತಾಯಿಯೇ ತನ್ನ ಸ್ವಂತ ಮಕ್ಕಳ ಒಂದು ಜೀವವನ್ನು ಹೊಸಕಿ ಹಾಕಿಬಿಟ್ಲಲ್ಲ, ಇದೊಂದು ನಿಜಕ್ಕೂ ಆಘಾತಕಾರಿಯಾದಂಥ ವಿಷಯ. ವೀಕ್ಷಕರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.